Today discussion about autism causes and treatment. As acid thiodomine and infection exposure during pregnancy increases autism risk in the infant. Genetic may play a significant role. Autism occur more frequently in certain families and in patients with other genetic problems such as Prangal X syndrome, tuberous sclerosis, congenital syndrome, and untreated PKU. There is no one single gene that has been identified as consuming autism, but there tend to be a pattern of autism or related disability in many families. Some children may be born with susceptibility to autism, but the trigger that causes autism is unknown. ಅಂದರೆ ಇಲ್ಲಿ ಈ ಒಂದು ಆಟಿಸಮ್ಗೆ ಸಂಬಂಧಪಟ್ಟಂಥ ಕಾರಣ ನೋಡಿದಾಗ ಸ್ವಲೀನತೆಗೆ ಮೆದುಳಿನ ರೋಗವಾಗಲಿ ಅನುವಂಶೀಯ ಕಾರಣವಾಗಲಿ ಇಲ್ಲವೆಂದು ತಿಳಿದು ಬಂದಿದೆ. ಅಂದರೆ ವಿಕೃತ ಗುಣಾಣುಗಳು ಅಂದರೆ ಎರಡು ಸಹಜವಾದಂಥ ಒಂದು 23 ಜೊತೆ ಗುಣಾಣುಗಳಲ್ಲಿ ಒಂದು ಗುಣಾಣು ಅಥವಾ ಒಂದಕ್ಕಿಂತ ಹೆಚ್ಚು ಗುಣಾಣುಗಳು ಮಿಲನ ಆದಾಗ ಅಥವಾ ಇದಾದಾಗ ವಿಕೃತ ಗುಣಾಣುಗಳು ಅಥವಾ ಜನನದ ಪೂರ್ವದಲ್ಲಿ ಅಂದರೆ ಇದರಲ್ಲಿ ಬರ್ತಲ್ಲಿ ಆದಾಗ ಕ್ಷಕಿರಣದ ಪರಿಣಾಮದಿಂದ ಈ ತೊಂದರೆಗಳನ್ನು ಕಾಣಬಹುದಾಗಿದೆ. ಮೆದುಳಿನಲ್ಲಿನ ಉಪಾಪಚಯ ಸಮಸ್ಯೆಗಳಿಂದಲೂ ಈ ಸಮಸ್ಯೆನೇ ಉಂಟಾಗಬಹುದು. ಅಂದರೆ ಮೆದುಳಿನಲ್ಲಿ ಆಗ್ತಕ್ಕಂಥ ರಿಯಾಕ್ಷನ್ಸ್ ಏನಂತೀವಲ್ಲ, ಆ ರಿಯಾಕ್ಷನ್ಸಿಂದ ಈ ಒಂದು ಕ್ರಿಯೆ ಅಥವಾ ಒಂದು ರೋಗ ಬರಲಿಕ್ಕೆ ಸಮಸ್ಯೆ ಉಂಟಾಗಲಿಕ್ಕೆ ಸಾಧ್ಯ ಆಗಿದೆ. ಒಟ್ಟಾರೆ ಇದು ಜನನಿಂದಲೇ ಮೆದುಳಿನ ಲೋಪದೋಷಗಳಿಂದ ಬರ್ತಕ್ಕಂಥ ಒಂದು ರೋಗ ಆಗಿದೆ ಅಂತಂದು ಇಲ್ಲಿ ಹಲವಾರು ತಜ್ಞರು ಹೇಳಿದ್ದಾರೆ. ಹಾಗಾಗಿ there is no link between childhood vaccines and autism spectrum disorders. The CDC complemented 9 studies which concluded that there is no connections between thimerosal containing vaccines and autism. ಅದರಲ್ಲಿ ಆಟಿಸಮ್ಗೂ ಮತ್ತು ಥೆರಸಮ್ ವ್ಯಾಕ್ಸಿನ್ಗೂ ಏನೂ ಇಲ್ಲಿ ಸಂಬಂಧಗಳೇ ಇಲ್ಲ. ಈ ಒಂದು ರೋಗಕ್ಕೂ ಅದಕ್ಕೂ ಸಂಬಂಧಗಳಿಲ್ಲ. ಥರ್ಮೋಝೋಲ್ ಹ್ಯಾಸ್ ಬೀನ್ ರಿಮೂವ್ಡ್ ಆರ್ ರೆಡ್ಯೂಸ್ಡ್ ಟು ಟ್ರೇಸ್ ಅಮೌಂಟ್ ಇನ್ ಆಲ್ ಚೈಲ್ಡ್ಹುಡ್ ವ್ಯಾಕ್ಸಿನ್ಸ್ ಎಕ್ಸೆಪ್ಟ್ ಫಾರ್ ಸಮ್ ಫ್ಲೂ ವ್ಯಾಕ್ಸಿನ್ಸ್. ಅಂದರೆ ಫ್ಲೂಗೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳು ಅಥವಾ ಮದ್ದುಗಳನ್ನು ಕೊಡೋದ್ರಿಂದ ಒಂದಷ್ಟು ಸಮಸ್ಯೆಗಳನ್ನು ನಾವು ನೋಡ್ಬೋದಾಗುತ್ತೆ. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಡಯಾಗ್ನೋಸಿಸ್ ಹ್ಯಾವ್ ಇನ್ಕ್ರೀಸ್ಡ್ ಓವರ್ ದ ಇಯರ್. ಆಟಿಸಮ್ ಡಿಸಾರ್ಡರ್ಸ್ ಏನಾಗುತ್ತೆ, ಡಯಾಗ್ನೋಸಿಸ್ ಇರೋದ್ರಿಂದ ಕೆಲವು ಇನ್ಕ್ರೀಸ್ ಆಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ರಿಸರ್ಚರ್ಸ್ ಹ್ಯಾವ್ ಫೌಂಡ್ ದಟ್ ಆಟಿಸಮ್ ರನ್ಸ್ ಇನ್ ಫ್ಯಾಮಿಲೀಸ್ ಆ್ಯಂಡ್ ಯಂಗರ್ ಸಿಬ್ಲಿಂಗ್ಸ್ ಆಫ್ ಆ್ಯನ್ ಆಟಿಸ್ಟಿಕ್ ಸಿಬ್ಲಿಂಗ್ಸ್ ಹ್ಯಾವ್ ಆ್ಯನ್ 18.7% ಆಫ್ ರಿಸ್ಕ್ ಆಫ್ ಆಲ್ಸೋ ಹ್ಯಾವಿಂಗ್ ಆಟಿಸಮ್. ಇಲ್ಲಿ ಈ ಸಿಬ್ಲಿಂಗ್ಸಲ್ಲಿ ಅಥವಾ ಅವಳಿ ಮತ್ತು ಜವಳಿ ಅಂತ ಕರಿತೀವಲ್ಲ, ಆ ಟ್ವಿನ್ಸ್ ಮತ್ತು ಸಿಬ್ಲಿಂಗ್ಸಲ್ಲಿ ಏನಾಗುತ್ತೆ 18.7% ಒಂದಷ್ಟು ರಿಸ್ಕ್ ಆಟಿಸಮಲ್ಲಿ ಕಾಣ್ತೀವಿ. ಐಡೆಂಟಿಕಲ್ ಟ್ವಿನ್ಸಲ್ಲಿ ಹ್ಯಾವ್ ದ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಆಟಿಸಮ್. ಐಡೆಂಟಿಕಲ್ ಟ್ವಿನ್ಸಲ್ಲಿ ನಾವು ಹೆಚ್ಚಿನ ಒಂದು ಆಟಿಸಮ್ನ ಕಾಣ್ತೀವಿ. ಅಕ್ಯುರೆನ್ಸ್ ಅಬೌಟ್ 75%, ಹೇಳಿ 75% ಚಾನ್ಸ್ ದಟ್ ಬೋತ್ ವಿಲ್ ಡೆವಲಪ್ ಆಟಿಸಮ್. ಓಕೆ, ಸ್ವಲೀನತೆ ಅಂತಕ್ಕಂಥದ್ದನ್ನು 75% ನಾವು ಕಾಣ್ತೀವಿ. ಇಫ್ ಒನ್ ಟ್ವಿನ್ಸ್ ಹ್ಯಾಸ್ ಆಟಿಸಮ್, ಅಷ್ಟೊಂದು ಜೊತೆಯಲ್ಲಿ 75%ಅಲ್ಲಿ ಒಂದು ಆಟಿಸಮ್ ಟ್ವಿನ್ಸ್ ನಾವು ಕಾಣ್ತೀವಿ. ಆ್ಯಸ್ ಪ್ರಾವಿಷನಲಿ ಮೇಂಟೈನ್ಡ್ ಬಾಯ್ಸ್ ಆರ್ ಅಬೌಟ್ 4 to 5 times ಮೋರ್ ಲೈಕ್ಲಿ ಟು ಡೆವಲಪ್ ಆಟಿಸಮ್. ಗಂಡು ಮಕ್ಕಳಲ್ಲಿ ಏನಾಗುತ್ತೆ, ಇದು 4 to 5 times ಮೋರ್ ಲೈಕ್ಲಿ ಡೆವಲಪ್ ಆಟಿಸಮ್. ಟ್ರೀಟ್ಮೆಂಟ್ ಆಫ್ ಆಟಿಸಮ್ ಈಸ್ ಅವೈಲಬಲ್. Behavioral therapy programs are available from several sources and they are designed to aid people in talking, communicating effectively, interacting with others and avoiding negative or antisocial behaviors. ಈ ಒಂದು ಟ್ರೀಟ್ಮೆಂಟ್ ನೋಡಿದಾಗ ಆಟಿಸಮಲ್ಲಿ ಸಾಕಷ್ಟು ಇದೆ. ಅದರಲ್ಲಿ ಬಿಹೇವಿಯರಲ್ ಥೆರಪಿ ಅಂತ ಏನು ವರ್ತನಾ ಚಿಕಿತ್ಸೆ ಅಂತಕ್ಕಂಥ ಒಂದು ಪ್ರೋಗ್ರಾಮು
ಅವೈಲೇಬಲ್ ಇದೆ. ಇದರಲ್ಲಿ ಸೆವರಲ್ ಆಫ್ ಸೋರ್ಸ್ ದೇ ಆರ್ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಪೀಪಲ್ ಇನ್ ದ ಟಾಕಿಂಗ್, ಮಾತಾಡ್ತಕ್ಕಂಥದ್ದು, ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು, ಒನ್ ಟು ಒನ್ ಎಫೆಕ್ಟಿವ್ಲಿ ಆ್ಯಂಡ್ ಇಂಟ್ರ್ಯಾಕ್ಟಿಂಗ್ ವಿತ್ ಅದರ್ಸ್, ಬೇರೆಯವ್ರ ಜೊತೆ ಮಾತಾಡ್ತಕ್ಕಂಥದ್ದು, ಮತ್ತು ಅವಾಯ್ಡಿಂಗ್ ನೆಗೆಟಿವ್ ಆ್ಯಂಡ್ ಆಂಟಿ ಸೋಷಿಯಲ್, ಅಂದರೆ ಕೆಟ್ಟ ಮತ್ತು ಸಮಾಜ ವಿರೋಧಿ ವರ್ತನೆಗಳನ್ನು ನಾವು ಅವಾಯ್ಡ್ ಮಾಡೋದನ್ನು ಯಾವುದು ಸರಿ ಯಾವುದು ತಪ್ಪು ಅನ್ನೋದರಲ್ಲಿ ಕಾಣ್ತೀವಿ. ಬಿಹೇವಿಯರಲ್ ಥೆರಪಿ, ವರ್ತನಾ ಥೆರಪಿನಲ್ಲಿ ಯೂಸಸ್ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್, ಧನಾತ್ಮಕವಾದಂಥ ಒಂದು ರೀಇನ್ಫೋರ್ಸ್ಮೆಂಟ್ನ ಕಾಣ್ತೀವಿ. ಸೆಲ್ಫ್ ಹೆಲ್ಪ್, ಸ್ವಸಹಾಯ ಮಾಡ್ತಕ್ಕಂಥ, ಆ್ಯಂಡ್ ಸೋಷಿಯಲ್ ಸ್ಕಿಲ್ಸ್ ಟ್ರೈನಿಂಗ್, ಸಾಮಾಜಿಕ ಕೌಶಲ್ಯಗಳನ್ನು ಕಲಿಸ್ತಕ್ಕಂಥದ್ದು. ಟು ಇಂಪ್ರೂವ್ ಬಿಹೇವಿಯರ್ ಆ್ಯಂಡ್ ಕಮ್ಯುನಿಕೇಷನ್, ಇಂಪ್ರೂವ್ ದ ಕಮ್ಯುನಿಕೇಷನ್ ಬಿಹೇವಿಯರ್ನ ಮಾಡಲಿದ್ದು ನಾವು ಇಲ್ಲಿ ಕಾಣ್ತೀವಿ. ಅಪ್ಲೈಡ್ ಬಿಹೇವಿಯರಲ್ ಅನಾಲಿಸಿಸ್, ಅದನ್ನ ABA ಅಂತ ಕರೀತಾರೆ. ಆ್ಯಂಡ್ ಟ್ರೀಟ್ಮೆಂಟ್ ಆ್ಯಂಡ್ ಎಜುಕೇಷನ್ ಆಫ್ ಆಟಿಸ್ಟಿಕ್ ಆ್ಯಂಡ್ ರಿಲೇಟೆಡ್ ಕಮ್ಯುನಿಕೇಷನ್ಸ್, ಅಂದರೆ ಹ್ಯಾಂಡಿಕ್ಯಾಪ್ಡ್ ಚಿಲ್ಡ್ರನ್ಸ್ ಆರ್ ಟ್ರೀಟ್ಮೆಂಟ್ ಅವೈಲಬಲ್ ಫಾರ್ ಚಿಲ್ಡ್ರನ್ ವಿತ್ ಆಟಿಸಮ್. Treatment involves educating the child with autism spectrum disorder. The Individuals with Disability Education Act (IDEA) authorized states to determine how to provide educational services to children younger than 3 years of age. ಅಂದರೆ 3 ವರ್ಷ ಏಜಿನ ಲೆವೆಲಲ್ಲಿ ಏನಾಗಿರುತ್ತೆ, ಅವ್ರಿಗೆ ಎಜುಕೇಷನಲ್ ಸರ್ವಿಸ್ನ ಕೊಡೋರ ಮೂಲಕ ಅವ್ರಿಗೆ ಒಂದು ಡಿಟರ್ಮಿನ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ಬೋದು. ದ ಎಜುಕೇಷನ್ ಫಾರ್ ಆಲ್ ಹ್ಯಾಂಡಿಕ್ಯಾಪ್ಡ್ ಚಿಲ್ಡ್ರನ್ ಆ್ಯಕ್ಟ್ ಆಫ್ 1975 ರಿಕ್ವೈರ್ಸ್ ಫ್ರೀ ಆ್ಯಂಡ್ ಅಪ್ರಾಪ್ರಿಯೇಟ್ ಪಬ್ಲಿಕ್ ಎಜುಕೇಷನ್ ಫಾರ್ ಆಲ್ ಚಿಲ್ಡ್ರನ್ಸ್ ರಿಗಾರ್ಡ್ಲೆಸ್ ಆಫ್ ದ ಎಕ್ಸ್ಟೆಂಟ್ ಆ್ಯಂಡ್ ಸಿವಿಯರೆಂಟ್ ಆಫ್ ದೇರ್ ಹ್ಯಾಂಡಿಕ್ಯಾಪ್ಸ್. ಹಾಗೆ ಆಲ್ದೋ ದೇರ್ ಈಸ್ ನೋ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಆಟಿಸಮ್, ದೇರ್ ಆರ್ ಟ್ರೀಟ್ಮೆಂಟ್ ಆಫ್ ಸಮ್ ಆಟಿಸಮ್ ಸಿಂಟಮ್ಸ್. ಇಲ್ಲಿ ಕೆಲವು ಮೆಡಿಕಲ್ ಟ್ರೀಟ್ಮೆಂಟ್ಸನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾದಂಥ ಆಟಿಸಮ್ಸಲ್ಲಿ ಹೇಳಬೇಕಂದ್ರೆ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಆಲೋಪೆರಿಡಾಲ್ ಎಂಬ ಔಷಧಿಯನ್ನು ನೀಡ್ತಕ್ಕಂಥ ಪರಿಪಾಠವಿತ್ತು, ಒಂದು ಸಹಜವಾದ ಸ್ಥಿತಿ ಇತ್ತು. ಇದರಿಂದ ಹೆಚ್ಚಿನ ಉಪಯೋಗವಿಲ್ಲವೆಂದು ತಿಳಿದು ಮಾನಸಿಕ ಚಿಕಿತ್ಸೆಯಲ್ಲಿ ಇಂತಹ ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯಗಳಿಂದ ಪುನರ್ಬಲಗೊಳಿಸುತ್ತಾ ಪ್ರೋತ್ಸಾಹಿಸುವುದರಿಂದ ಉತ್ತಮ ಫಲಿತಾಂಶ ಕಂಡುಬಂತು. ಅಂದರೆ ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯನ ತೋರಿಸೋದ್ರ ಮೂಲಕ ಅವರ ಮಾನಸಿಕ ಚಿಕಿತ್ಸೆ ಸೈಕೋಥೆರಪಿಯನ್ನು ಕೊಡೋದ್ರ ಮೂಲಕ ಅವ್ರನ್ನ ಉತ್ತಮಪಡಿಸಲಿಕ್ಕೆ ಒಂದು ಸಹಕಾರಿಯಾಯಿತು ಅಂತಕ್ಕಂಥದ್ದು. ಅದರ ಜೊತೆಗೆ ಅವರ ರಚನಾತ್ಮಕ ಚಿಕಿತ್ಸೆ ಕೊಡೋದಕ್ಕೆ ಆಟಗಳ ಮೂಲಕ ಅವರ ದೈಹಿಕ ಮತ್ತು ಭಾಷಾ ಪ್ರಚೋದನೆಯನ್ನುಂಟು ಮಾಡುವುದು ಇದರ ಉದ್ದೇಶ ಆಗಿರುತ್ತೆ. ಅವರನ್ನು ಆದಷ್ಟು ಹೆಚ್ಚಿಗೆ ಪ್ರಚೋದಿಸುವ ಮೂಲಕ ಪರಿಸರಕ್ಕೆ ಹತ್ತಿರ ಮಾಡ್ತಕ್ಕಂಥದ್ದು ಮತ್ತು ವರ್ತನ ಚಿಕಿತ್ಸೆಯಿಂದ ಪರಿಸರದಲ್ಲಿ ಸರಿಯಾಗಿ ವರ್ತಿಸುವ ಮೂಲಕ ತೊಂದರೆಗೊಳಗಾಗದಂತೆ ಮಾಡಬಹುದು. ಚಿಕ್ಕ ಪುಟ್ಟ ಸಾಮಾಜಿಕ ವರ್ತನೆಗಳನ್ನು ಅಲ್ಪಮಟ್ಟಿನ ಭಾಷಾ ಸಾಮರ್ಥ್ಯವನ್ನು ಬೆಳೆಸಲು ಈ ಒಂದು ಚಿಕಿತ್ಸೆ ಸಹಕಾರಿಯಾಗಿರುತ್ತದೆ. ಹಾಗೆ ಆಲ್ದೋ ದೇರ್ ಈಸ್ ನೋ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಆಫ್ ಆಟಿಸಮ್, ದೇರ್ ಆರ್ ಟ್ರೀಟ್ಮೆಂಟ್ ಫಾರ್ ಸಮ್ ಆಟಿಸಮ್ ಸಿಂಪ್ಟಮ್ಸ್. ಯು ಆ್ಯಂಡ್ ಯುವರ್ ಚೈಲ್ಡ್ pediatrician should discuss medical therapy before it is administered to be sure the benefit outweigh any risk. The medical agents commonly used are antipsychotic agents like risperidone or aripiprazole, drugs such as methylphenidate, Lucidate, anti-seizures medications and other may help specific symptoms. Close observation is required to monitor the child response to any medication. Sensory integration therapy assesses the way an individual's brain processes sensory input. A sensory integration trained occupational or physical therapist will evaluate the autistic child in order to create the plan that matches sensory stimulation with physical movement, which can improve how the brain processes and organize sensory informations.